ಕೂಡ್ಲಿಗಿ ಪಟ್ಟಣ ತಲುಪಿದ ಸನ್ನತಿ ಬೆಂಗಳೂರು ಬೌದ್ಧ ಪಾದಯಾತ್ರಿಕರು. ಹೌದು, ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳಾದ ಬೌದ್ಧ ಧಾರ್ಮಿಕ ಕೇಂದ್ರ ಸನ್ನತಿಯ ಅಭಿವೃದ್ಧಿಗೆ 500 ಕೋಟಿ ರು ಅನುದಾನ ನೀಡಬೇಕು ಹಾಗೂ ವಿವಿಧ ಒತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಸನ್ನತಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಪಾದಯಾತ್ರೆ ಕಳೆದ ನವೆಂಬರ್ 15ರಿಂದ ಸನ್ನತಿಯಿಂದ ಆರಂಭಗೊಂಡಿದ್ದು 2025ರ ಜನವರಿ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಯು ಬೀದರ್ ಆಣದೂರಿನ ವರಜ್ಯೋತಿ ಭಂತೇಂಜಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸನ್ನತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ತೆರಳಲಿದ್ದು 70 ದಿನಗಳು ನಿರಂತರವಾಗಿ ಸಂಚರಿಸಿ ಒಟ್ಟು 1000 ಕಿಲೋಮೀಟರ್ ಕ್ರಮಿಸುವ ಪಾದಯಾತ್ರೆ ಇದಾಗಿದೆ. ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ, ತುಮಕೂರು ಮಾರ್ಗವಾಗಿ ಸಾಗಿ ಅಂತಿಮವಾಗಿ 2025 ಜನವರಿ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ. ವಿಜಯ ಋಷಭೇಂದ್ರ, NKS TV4, ವಿಜಯನಗರ. ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಪೂಜ್ಯ ಬೋಧಿತಿಸ ಬಂತೇಜಿಯವರೇ, ಪೂಜ್ಯ ಅಜಪಾಲ ಬಂತೇಜಿಯವರೇ, ಪೂಜ್ಯ ಯಶ ಬಂತೇಜಿಯವರೇ ಹಾಗೂ ಕೂಡ್ಲಗಿ ಈ ನಗರದ ಈ ತಾಲೂಕಿನ ಎಲ್ಲ ಹಿರಿಯ ಉಪಾಸಕರೇ, ಪುಟಾಣಿ ಮಕ್ಕಳೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ಬುದ್ಧ ಧಮ್ಮ ಸಂಘದ ಆಶೀರ್ವಾದಗಳನ್ನ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯಸ್ಸು, ಸಂತೋಷ, ನೆಮ್ಮದಿ, ಸಮಾಧಾನ, ಶಾಂತಿ, ಮೈತ್ರಿ, ಕರುಣೆ, ಜ್ಞಾನ ಎಲ್ಲವೂ ಹೆಚ್ಚಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನೀವೆಲ್ಲರೂ ಸುಖವಾಗಿರ್ಲಿ ಅಂತ ಆಶಿಸುತ್ತಾ ಅವರ ಸಂಪೂರ್ಣ ಸಿದ್ಧಾಂತಗಳು ತುಂಬಿರ್ತಕ್ಕಂಥ ತ್ರಿಪಿಟಕಗಳು, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅವನ್ನು ಕೂಡ ಈಗಾಗಲೇ ಓದ್ಕೊಂಡಿದ್ದಾರೆ, ತಾವು ನೋಡ್ತಾ ಇದ್ದೀರಿ. ದಯಮಾಡಿ ಅವ್ರನ್ನ ಮುಂದೆ ಬಿಟ್ಬಿಟ್ಟು ಮಿಕ್ಕವರೆಲ್ಲ ಕೂಡ ಹಿಂದೆ ಬರಬೇಕು, ಅಲ್ಲಿಗೆ ಅವರು ಕೂಡ ಹಿಂದೆ ಇರಬೇಕು.